ಬರೀ ರುದ್ರಾಕ್ಷಿಲೇ ಮಾಡಿಬಿಟ್ಟಿದ್ದೀನಿ. ಇದಕ್ಕೆ ಏನು ಮಿಕ್ಸ್ ಮ್ಯಾಚ್ ಏನು ಮಾಡಿಲ್ಲ. ಮತ್ತು ಅದನ್ನು ಬಿಟ್ಟರೆ ಮತ್ತೆ ಇನ್ನೊಂದು ಅದೇ ಥರದ್ದು, ಬಟ್ ಇದಕ್ಕೆ ಬೇರೆ ಕಲರ್ ಒಂದು ಆ್ಯಡ್ ಮಾಡಿದ್ದೀನಿ. ಬ್ಲೂ ಕಲರ್ ಒಂದು ಬೀಡ್ ಆ್ಯಡ್ ಮಾಡಿದ್ದೀನಿ. ಅದು ಬಿಟ್ಟರೆ ಇನ್ನೂ ರುದ್ರಾಕ್ಷಿಲೇ ನೋಡಿಲಿ, ಫುಲ್ಲು ರೌಂಡ್ ಬೀಡು, ಫುಲ್ ನೈಸಿಗಿರೋವಂಥ ಒಂದು ಬೀಡನ್ನ 3 ಬೀಡ್ ಆದಮೇಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾಮಕರಣ ಆದಮೇಲಂತೂ ಸಣ್ಣಗಾಗ್ಬಿಟ್ಟ. ನಾಮಕರಣಕ್ಕೆ ಮುಂಚೆ ಹೆಂಗಿದ್ದ ಅಂತೇಳಿ ಫೋಟೋಸ್ ಹಾಕ್ತೀನಿ ಹಂಗೆ ಸೈಡಲ್ಲಿ ನೋಡಿ. ಸೊ ಹಂಗಿದ್ದ, ಅಷ್ಟು ದಪ್ಪ ಇದ್ದ. ಹೆಂಗೆ ನಗೋನು ಅಂದರೆ ಸಿಕ್ಕಾಪಟ್ಟೆ ನಗೋನು. ಇವಾಗ ಹಂಗೆ ನಗ್ತಾನೆ. ಸೊ ಅವನ ಮುಖದಲ್ಲಿ ಏನು ಅಂದರೆ ನಗು, ಅದೊಂದರಿಂದನೇ ಅವನು ಅಟ್ರ್ಯಾಕ್ಟ್ ಆಗೋದು. ಸೊ ಹೊಸ ಸೆಟ್ಟು ಮಾಡಿದ್ದೀನಿ. ಇದು ಸೆಂಟ್ರಲ್ಲಿ ಒಂದೊಂದು ಅಷ್ಟಪಟ್ಟಿ ಮಣಿ ಬೀಡ್ ಹಾಕಿದ್ದೀನಿ ನೋಡಿ. ಆಲ್ಮೋಸ್ಟ್ ಮುದ್ದೆ ತಿನ್ಬೇಕಾದ್ರೆ ನೆನಪಾಗುವಂಥ ಒಂದು ಗಾದೆ, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ. ಸೊ ನೋಡಿ, ಮುದ್ದೆ ಅಷ್ಟು ಗಟ್ಟಿಯಾಗಿರುತ್ತೆ. ಬೆಳಗ್ಗೆ ಎದ್ದು ಪೇಂಟಿಂಗ್ ಮಾಡ್ಕೊಂಡು ಕೂತ್ಕೊಂಡೆ, ಕಂಪ್ಲೀಟ್ ಆಗಿಲ್ಲ ಅಂತ. ಹಂಗಾಗಿ ಲೇಟ್ ಆಗಿಬಿಡ್ತು. ಟಿಫನ್ ಏನಾದ್ರು ಮಾಡ್ಕೊಳ್ಳೋಣ ಅವಲಕ್ಕಿ ಅನ್ಕೊಂಡೆ, ಆಗಲಿಲ್ಲ. ಅದಕ್ಕೆ ಸಾಂಬಾರಿತ್ತು, ನಾನು ಸ್ವಲ್ಪ ಇತ್ತು, ಖಾಲಿ ಮಾಡಿಬಿಡೋಣ ಸಾಂಬಾರನ್ನ ಅಂದ್ಬಿಟ್ಟು. ಜೊತೆಗೆ ಇನ್ಸ್ಟೆಂಟಾಗಿ ಆಗೋವಂಥ ಕೆಲಸ ಅಂತ ಹೇಳಿದ್ರೆ ಮುದ್ದೆ ಮಾಡೋದು ಮಾತ್ರ 5 ನಿಮಿಷಕ್ಕೆ ಆಗಿಬಿಡುತ್ತೆ. ಅನ್ನನೂ ಅಷ್ಟು ಬೇಗ ಆಗೋಲ್ಲ, ಅದಕ್ಕೋಸ್ಕರ ಮುದ್ದೆನೇ ಮಾಡ್ಕೊಂಡು ಬಂದ್ಬಿಟ್ಟೆ. ಟಿಫನಿಗೆ ಒಳ್ಳೆ ಮುದ್ದೆ, ಒಳ್ಳೆ ಹೆಲ್ತಿ ಫುಡ್ಡು ತಿನ್ಕೊಂಡು ಬೇರೆ ಏನಾದ್ರು ಕೆಲಸ ಮಾಡಬೇಕು. ಪೇಂಟಿಂಗ್ದೆಲ್ಲ ಇನ್ನೂ ಬಾಕಿ ಇದೆ. ಇವೆಲ್ಲ ನೆನ್ನೆಯಿಂದ ಇಟ್ಕೊಂಡಿರೋದೇ ಆಯಿತು, ಮಾಡೋಕ್ಕೆ ಆಗಿಲ್ಲ ಅಷ್ಟೇ. ಏನು ಮಾಡೋದು, ಅಷ್ಟು ಕೆಲಸ. ಎಷ್ಟು ಬೇಗ ಬೇಗ ಮುಗ್ಗೆಲ್ಲ ಪೇಂಟಿಂಗು ತುಂಬ ಟೈಮ್ ತಗೊಳುತ್ತೆ ಹ್ಯಾಂಡ್ಮೇಡ್ ಆಗಿರೋದ್ರಿಂದ. ಆಲ್ಮೋಸ್ಟ್ ಮುದ್ದೆ ತಿನ್ಬೇಕಾದ್ರೆ ನೆನಪಾಗುವಂಥ ಒಂದು ಗಾದೆ, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ. ಸೊ ನೋಡಿ, ಮುದ್ದೆ ಅಷ್ಟು ಗಟ್ಟಿಯಾಗಿರುತ್ತೆ, ಎಂಥ ಬೆಟ್ಟನ ಬೇಕಾದ್ರೂ ಕಿತ್ತಿಟ್ಬಿಡ್ಬೋದು ಅನ್ನೋ ಥರ ಒಂದು ಹಳೆ ಕಾಲದ ಒಂದು ಗಾದೆ ಮಾತು. ನಿಜವಾಗ್ಲೂ ಮುದ್ದೆ ಅಷ್ಟು ಹೆಲ್ತಿ ಇದೆಯಪ್ಪ, ತಿನ್ನಬೇಕು. ಮಕ್ಳುಗಳಿಗೆ ಕೆಲವೊಬ್ರಿಗೆ ಕಲಸೇ ಇರಲ್ಲ ಮುದ್ದೆ ತಿನ್ನೋದನ್ನ. ನಮ್ಮ ಪೂರ್ವಿ ಮದ್ದು ಇಷ್ಟನೇ ಪಡ್ತಿರ್ಲಿಲ್ಲ ಮುದ್ದೆ. ಇವಾಗ ಇಲ್ಲಿ ಬಂದಾದ್ಮೇಲೆ ಯಾವಾಗಲೂ ಮುದ್ದೆ ಮಾಡ್ತೀನಲ್ಲ, ತಿಂದು ಅಭ್ಯಾಸ ಆಗ್ಬಿಟ್ಟು, ಮಮ್ಮಿ ಮುದ್ದೆ ತಿನ್ನಿಸು ನನಗೆ, ಮುದ್ದೆ ಮಾಡೋ ಮಮ್ಮಿ. ಅನ್ನನೇ ಮಾಡಲ್ಲ ನಾನು ಒಂದೊಂದು ಸಾರಿ, ಮುದ್ದೆನೇ ಸಾಕಂತಾನೆ. ಸೊ ಹಂಗೆ ಅಡಿಕ್ಷನ್ ಮಾಡಿಬಿಟ್ಟಿದ್ದೀನಿ ಇವಾಗ ಅವನಿಗೆ. ಅದಕ್ಕೆ ಮಕ್ಕಳಿಗೆ ಮುದ್ದೆ ತಿನ್ಸೋದನ್ನ ಪಳಗಿಸ್ಬೇಕು. ಅವನು ಮೊದಲಿದೆ ತಿಂತಾನೇ ಇರಲಿಲ್ಲ, ಅನ್ನ ಮಾಡಿದ್ರೆ ತಿಂತಾಯಿದ್ದಿದ್ದು, ಮುದ್ದೆ ಅಂದರೆ ಬೇಡ ನಾನು. ಸೊ ಇವಾಗ ರೀಸೆಂಟಾಗಿ ಎಲ್ಲ ಕಲ್ತ್ಕೊಂಡಿದ್ದಾನೆ. ಆಮೇಲೆ ನಮ್ಮ ಪೂರ್ವಿ ಬಗ್ಗೆ ಇನ್ನೊಂದು ಹೇಳಬೇಕು, ಮುದ್ದೆ ಬಗ್ಗೆ ಅಂತ ಹೇಳಿದ್ರೆ, ಅವನಿಗೆ 9 ಮಂತ್ಸು ಇನ್ನೂ ಕಂಪ್ಲೀಟೇ ಆಗಿರಲಿಲ್ಲ. ಮುದ್ದೆ ತಿನ್ನಿಸ್ತಾಯಿದ್ದೆ ನಾನು ಅವನಿಗೆ. ಆಮೇಲೆ ನನ್ನ ಬಾಣ್ತಿಲೆಲ್ಲ ನನಗೆ ಮುದ್ದೆ ತಿಂದರೆ ಮಾತ್ರ ಎದೆ ಹಾಲು ಬರ್ತಾಯಿದ್ದಿದ್ದು. ಹಾಗಾಗಿ ಅವನು ಗಟ್ಟಿ ಇದ್ದಾನೆ, ಎಲ್ಲನೂ ತಡ್ಕತಾನೆ ಸದ್ಯ.